ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇವಸ್ಥಾನದಲ್ಲಿ ಕೊಟ್ಟಂತ ಮಂತ್ರಾಕ್ಷತೆನ ಗಂಡಸ್ರಾದ್ರೆ ಒಂದು ಜೇಬಲ್ಲಿ ಒಂದು ಪೇಪರ್ ಪಾಕೆಟ್ ಅಲ್ಲಿ ಕಟ್ಟಿಟ್ಕೊಳ್ಳಿ. ಲೇಡೀಸ್ ಆದ್ರೆ ಕೆಲ್ಸಕ್ಕೆ ಹೋಗುವಂತವ್ರಾದ್ರೆ ನೀವು ಒಂದು ಪೇಪರ್ ನಲ್ಲಿ ಕಟ್ಟಿಟ್ಕೊಂಡು ಮನೆಯಲ್ಲಿ ಹೋಗಿ ಒಂದು ಚಿಕ್ಕದೊಂದು ಡಬ್ಬಿಗೆ ಹಾಕೊಂಡು ಕೂಡಿಡಿ. ನೋಡಿ, ನಾನು ಈ ಮಂತ್ರಾಕ್ಷತೆನ ಮಂತ್ರಾಲಯದಿಂದ ತಗೊಂಡ್ಬಂದಿರೋದು. ನಾನು ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆನ ನಾನು ಕಳ್ದಿಲ್ಲ. ಯಾವಾಗ್ಲೂ ನಮ್ಮ ದೇವ್ರ ಮನೆಯಲ್ಲಿ ದೇವ್ರ ರಾಘವೇಂದ್ರ ಸ್ವಾಮಿ ಫೋರ್ಟ್ ಹತ್ರ ಈ ತರ ಚಿಕ್ಕದೊಂದು ಡಬ್ಬಿನಲ್ಲಿ ಹಾಕಿ, ಇದು ಮಂತ್ರಾಕ್ಷತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತಂದಿರೋದು ಮಂತ್ರಾಲಯದಲ್ಲಿ. ಮನೆಯಲ್ಲಿ ಮಾಡಿರುವಂತಹ ಮಂತ್ರಾಕ್ಷತೆನ ನಾನು ಯಾವಾಗ್ಲೂ ರಾಯರ ಹತ್ರ ಡಬ್ಬಿನಲ್ಲಿ ಇಟ್ಟಿರ್ತೀನಿ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯಲ್ಲಿ ವಯಸ್ಸಾದವರು, ಸುಸ್ತಾದವರು, ಕಾಯಿಲೆ ಮನುಷ್ಯರು ಯಾರಾನ ಇದ್ರೆ ಈ ಮಂತ್ರಾಕ್ಷತೆನ ರಾಯರ ಫೋರ್ಟ್ ಹತ್ರ ನಿಂತ್ಕೊಂಡು ಬೇಡ್ಕೊಂಡು ಅವ್ರ ತಲೆ ಮೇಲೆ ಒಂದೆರಡು ಕಾಳು ಹಾಕಿ ಮತ್ತೆ ಮಂತ್ರಾಕ್ಷತೆನ ಅವ್ರ ಬಾಯಿಗೆ ಒಂದೆರಡು ಕಾಳು ಹಾಕಿ ರಾಯರಲ್ಲಿ ಬೇಡ್ಕೊಂಡಾಗ ಅವ್ರ